ದೋಸ್ತ ಮಳಿ ಬರ್ಲಾಗ್ಯದ. ರೈತರು ಏನ್ ಮಾಡ್ಲಕತ್ತಾರಪ್ಪ ಅಂದ್ರ ಮಳಿ ಹಾದಿ ಕೈಲಿಕತ್ತಾರ. ಮಳಿ ಬರ್ತದನ ಇಲ್ಲತ್ತೆ. ನಿಂಬಲ್ಲಿ ಮಳಿ ಹೊಂಟದನಿಲ್ಲ ಅನ್ನೋದು ಕಮೆಂಟ್ ಮಾಡಿ ಹೇಳ್ಬೇಕಣ್ಣ ದೋಸ್ತ. ತೀತಿ ದೋಸ್ತ ಮುಂದಿನ ಭಾಗ ಕೇಳ ದೋಸ್ತ. ನಿಮ್ಗೆ ವಿಡಿಯೋ ನಿಮ್ಗೆ ಪಸಂದ್ ಬಂದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ದೋಸ್ತ. ಮುಂದೆ ಏನಾರು ಮಾತಾಡ್ತೀನಿ ಪಕ್ಕ ಗಮನ ಕೊಟ್ಟು ಕೇಳ ದೋಸ್ತ. ಏನಪ್ಪ ಅಂದ್ರೆ ರೈತರು ಏನ್ ಮಾಡ್ಯಾರಪ್ಪ ಅಂದ್ರ ಮಳಿ ಬರ್ತದ ಬಾ ಅಂತ ಹೇಳಿ ಮನ್ಯಾಗ ಒಬ್ರು 10 ಎಕರೆ ಇದ್ದರು, 2 ಎಕರೆ ಹೊಲ ಇದ್ದರು, 30 ಎಕರೆ ಹೊಲ ಇದ್ದರು, 40 ಎಕರೆ ಹೊಲ ಇದ್ದರು, 1 ಎಕರೆ ಇದ್ದವ್ರು ಏನ್ ಮಾಡ್ಯಾರಪ್ಪ ಅಂದ್ರ ಮಳಿ ಬರ್ತದ ಬಳಿ ಮುಂಕಾಟು ಬೆಳಿ ಊರ್ಬೇಕು, ಬೀಜ ಹತ್ತಿ ಊರ್ಬೇಕು, ಬೆಳ್ಕೋಬೇಕಂತ ತಂದು ಏನ್ ಮಾಡಿರ್ತಾರಪ್ಪ ಅಂದ್ರ ಮಂದಿ ಬಲ ಸಾಲ ಮಾಡಿ ತನ್ನ ಬಲ್ಲಾಗ ರಾಕಿರ್ಲಿಕ್ಕಂದ್ರೆ ಮಂದಿ ಬಲ ಸಾಲ ಮಾಡಿ ಏನ್ ಮಾಡ್ಯಾರಪ್ಪ ಅಂದ್ರೆ ಬೀಜ ತಂದು ಮನ್ಯಾಗ ಇಟ್ಕೊಂಡ್ ಕೊತ್ತಾರ. ಬೀಜ ತಂದು ಮನ್ಯಾಗ ಇಟ್ಕೊಂಡ್ ಕೊತ್ತಾರ. ಊರ್ಬೇಕತ್ತೆ ಆ ಮಳಿರಾಯ ಕೈ ಕೊಟ್ಟಾನ ಅವ್ರಿಗೆ. ಅಲ್ಲಕತ್ತಾರ ಕೂತಿ ಮಳಿರಾಯ ನೀ ಎಕಡೆ ಹೋಗಿದಿ, ನೀ ಎಲ್ಲಿ ಹೋಗಿದಿ ಅಂತ ಹೇಳಿ ಚಿಂತೆ ಮಾಡಿ ಮುಗುಲಿಗೆ ಕೈ ಮಾಡಿ ಕರಿತಾರ. ಅದು ಕೈ ಕೊಡ್ಲಾಕತ್ತದ. ಇಂಥ ಕರ್ನಾಟಕದಾಗ ಇಂಥ ಪರಿಸ್ಥಿತಿ, ಇಂಥ ಡೇಂಜರ್ ಬಂದೈತಿ ಅಂದ್ರೆ ನಿಮಗೆ ಇಲ್ಲಿ ಏನಪ್ಪ ಅಂದ್ರೆ ಮಳಿ ಯಾವಾಗ ಬರ್ತದ, ಈಗ ಕರ್ನಾಟಕ ಸೈಡ್ ಬರ್ತದ ಬರಲ್ಲ ಅನ್ನೋದು ನಮಗೆ ಕಮೆಂಟ್ ಒಳಗೆ ತಿಳಿಸ್ಬೇಕು ದೋಸ್ತ. ಇದು ಬಿಟ್ಟು ಹಿಡಿಯೋ ಎಲ್ಲಿ ನೋಡ್ಲಕತ್ತಿದಿ, ಈ ಹಿಡಿಯೋ ಎಲ್ತಾನೆ ಬಂದದ ನಿಮ್ಮಲ್ಲಿ, ಈ ಕರ್ನಾಟಕದಾಗ ಎಲ್ಲೆಲ್ಲ ಬಂದದ ಅನ್ನೋದು ನಾವು ಕಮೆಂಟ್ ಒಳಗೆ ತಿಳಿಸಿ ಹೇಳ ದೋಸ್ತ. ಯಾಕಪ್ಪ ಅಂದ್ರೆ ಇಲ್ಲಿ ಕರ್ನಾಟಕದ ಈ ಊರು ಮಂದಿ ಗುಲ್ಬರ್ಗ, ಸಿಂದಗಿ, ಈ ಸಿಜಾಪುರ ಇರೋದ 3 ಮಂದೇವಲ್ಲ. ನಾವು ಇಟ್ಟು ಚಲೋ ಮಾಡೀನಿ. ಇದು ಹಿಡುವ ಎಲ್ತನ ಬಂದದ ನಿಮ್ಮ ಬಲ್ಲಿ ಅನ್ನೋ ಕಮೆಂಟ್ ಒಳಗೆ ತಿಳಿಸಿ ಹೇಳ್ಬೇಕು ದೋಸ್ತ. ಮುಂದಿನ ಭಾಗ ಕತ್ತಿ ಹೇಳ್ತೀನಿ ಕೇಳೋ ದೋಸ್ತ. ಏನು ಹೇಳ್ತೀನಪ್ಪ ಅಂದ್ರ ಇಲ್ಲಿ ಮಳಿ ಇರ್ಲಾರ ಬಟ್ಟಿ ಜನ ಹುಚ್ಚ ಆದಂಗೆ ಆಗ್ಯದ. ಹುಚ್ಚ ಯಾಕೆ ಆಗ್ಯದಪ್ಪ ಅಂದ್ರ ಅವರು ಮಳಿ ವಿಶ್ವಾಸ ಮೇಲೆ ಬಂದು ಹತ್ತಿ ಬೀಜ ತಂದಾರ, ಕಬ್ಬು ಉರಿಯಾರ, ಎಲ್ಲ ಏನೇನೋ ಮಾಡ್ಯಾರ ರೈತರು. ಅದ್ರ ಬಗ್ಗೆ ಬದುಕ್ತದ. ಮಳಿ ಬಂದ್ರೆ ಬದುಕ್ತಿರ್ಲಿಕ್ಕೆ ಬದುಕಂಗಿಲ್ಲ. ಮಳಿ ಬದುಕ್ತಂದ್ರೆ ಬದುಕ್ತಾರ. ಮಳಿ ಬಂದ್ರೆ ಜೀವನ ನಡೀತಾರದು. ಅದು ಬರಲ್ಲ ಬಟ್ಟಿ ರೊಕ್ಕ ಬೆಂಜಿ ಬಾಳ ಸಾಲ ಮಾಡಿ ಅಂತೀವಿ ಮಾಡಿ ಬೀಜ ತಂದು ಹಚ್ಚಿ ಇಟ್ಟು ಮನ್ಯಾಗ ಕೊತ್ತಾರ. ಬರ್ತತ ಮಳಿಯಾಗಿ ನಮ್ಮ ಕರ್ನಾಟಕ ಮಳಿ ಇಲ್ಲ. ಅದಕ್ಕೆ ಇಲ್ಲಿ ಬೆಂಗ್ಳೂರಿಗೆ ಆಲಕತ್ತದ. ಬೆಂಗಳೂರು ಜೋರ್ಜಾರ್ ನಡಿ ಮಳಿ ನಡೆದೈತಿ ನಮ್ಮ ಕೋನದ. ನೀ ಮುಂಬೈದಾಗ ಮಳಿ ಜೋರ್ಜಾರ್ ನಡೆದೈತಿ ಅಲ್ಲಿ ಕೋನದ. ಅದು ಕರ್ನಾಟಕ ಇಲ್ಲಿ ಏನಪ್ಪ ಅಂದ್ರೆ ವಿಜಾಪುರ ಸೈಡ, ಸಿಂದಗಿ, ಗುಲ್ಬರ್ಗ ನೆಕ್ಸ್ಟ್ ಒಳಗೆ ಇಂಥ ನೆಕ್ಸ್ಟ್ ಈ ಕಡೆ ಸೈಡ್ ಬಂದಿಲ್ಲ ಮಳಿ. ಇನ್ನಾದ್ರೂ ಮಳಿ ಇಲ್ಲ. ಅಂದ್ ಮಳಿ ಬರ್ತದ್ರೆ ಬರಲ್ಲ ಅಂದ್ರೆ ಹಾದಿ ಕೈ ನೋಡಿ ಮುಗುಲಿ ಮಾಡಿದ್ರೆ ರಗಡೆ ಬರ್ತದ. ಬಂತಿದ್ದು ಹೊಳ್ಳಿ ಆ ಕಡೆ ಮಾಯ ಆಗ್ಲಕತ್ತದ, ಬರ್ತದ ಆ ಕಡೆ ಹೋಗ್ಲಕತ್ತದ. ಅದಕ್ಕೆ ಜನ ಏನು ಮಾಡ್ಲಿಕತ್ತಾರಪ್ಪ ಅಂದ್ರೆ ಬರ್ತದ ಹಾದಿ ಕಾಯ್ಲಿಕತ್ತಾರ. ಯಾವಾಗ ಬರ್ತದ ಮೂಲ ಕಾಯ್ಲಿಕತ್ತಾರ. ಅದಕ್ಕೆ ನೆಕ್ಸ್ಟ್ ನೋಡ್ಲಿಕತ್ತಾರ ಯಾವಾಗ ಬರ್ತದೆ ಯಾವ ಹಾದಿ ನೋಡಿದ್ರೆ ಸಾಕೇ ಅದವ್ರಿಗೂ. ಈ ಟೈಮ್ ಇರ್ದಕ್ಕೆ ಮನುಷ್ಯ ಹಸು ಆದಾಗೆ ಉಂಟ್ರೆ ಹೊಡೆ ತುಂಬ್ತದ, ಹಸಿ ಮೀರ್ದಾಗ ಕೊಟ್ಟು ಹೊಡೆ ತುಂಬ್ತದ. ಅದಕ್ಕೆ ಮೀರ್ದೊಳಗೆ ಬಂದು ಏನು ಉಪಯೋಗ? ಟೈಮ್ ಮೀರ್ದೊಳಗೆ ಹತ್ತಿ ರೂಪಾಯಿ ಟೈಮ್ ಹತ್ತಿ ಬರಬಾರ ಆಗಾಗಿಲ್ಲ. ಅದಕ್ಕೆ ನೋಡಿ ಸಾಕಾಗಿ ಜನ ಊಟ ಮಾಡಿ ಬಿಳ್ಳಾರ್ದ ಉಪವಾಸ ಮಕ್ಕೊಳಕತ್ತಾರ, ಒಬ್ಬ ಚಿಂತೆ ಮಾಡಿ ಮಕ್ಕೊಳಕತ್ತಾರ. ಅಂಥ ಪರಿಸ್ಥಿತಿ ಬಂದದಿಲ್ಲಿ. ಅದಕ್ಕೆ ನಿಂಬಲ್ಲಿ ಮಳಿ ಬಂಟದನಿಲ್ಲ, ಇಲ್ಲಿ ಬರ್ತದನ್ ಬರಲ್ಲ ಕಮೆಂಟ್ ಮಾಡೋಣ. ಕಮೆಂಟ್ ಯೂಟ್ಯೂಬ್ ಚಾನಲ್ ನಮಗೆ ಹೇಳ್ಬೇಕು ದೋಸ್ತ. ನಂದು ವಿಡಿಯೋ ನಿಮಗೆ ಪಸಂದ್ ಬಂದ್ರೆ ದೋಸ್ತ ಲೈಕ್ ಶೇರ್ ಕಮೆಂಟ್ ಮಾಡಿ ದೋಸ್ತ. ತೀರ್ಥ ದೋಸ್ತ. ಧನ್ಯವಾದ. ಥ್ಯಾಂಕ್ ಯು ದೋಸ್ತ.